ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 36ನೇ ಪ್ರಶ್ನೆ. ಒಂದು ಋಣ ಅಯಾನ್ ಅನ್ನು ಹೊಂದಿರುವ ಧಾತುವಿನಲ್ಲಿ 18 ಇಲೆಕ್ಟ್ರಾನ್ಗಳಿವೆ. ಆ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟು? ಒಂದು ಋಣ ಅಯಾನ್ ಅನ್ನ ಹೊಂದಿರುವಂತಹ ಧಾತುವಿನಲ್ಲಿ 18 ಇಲೆಕ್ಟ್ರಾನ್ ಇದೆ. ಒಂದು ಋಣ ಅಯಾನ್ ಇದೆ, ಸರಿನಾ? ಹಾಗಿದ್ರೆ 18 ಇಲೆಕ್ಟ್ರಾನ್ ಇದೆ ಅಂದ್ರೆ ಎಷ್ಟು ಇಲೆಕ್ಟ್ರಾನ್ ಎಕ್ಸ್ಟ್ರಾ ಇದ್ದಂಗಾಯ್ತು? ಸರಿ, ನೋಡೋಣ ಯಾವ ತರ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 2 ಪ್ರೋಟಾನ್ ಇದೆ, 2 ನ್ಯೂಟ್ರಾನ್ ಇದೆ ಅಂದ್ರೆ ಎರಡು ಸರಿಸಮ ಪ್ರಮಾಣದಲ್ಲಿದೆ, ಹಾಗಾಗಿ ಅದರ ಮೇಲೆ ಯಾವುದೇ ಆವೇಶ ಇರೋದಿಲ್ಲ. ಈಗ ಒಂದು ಎಕ್ಸ್ ಇದೆ ಅಂತ ಇಟ್ಕೊಳ್ಳಿ, ಅದರ ಮೇಲೆ ಋಣಾವೇಶ -1 ಬಂದಿದೆ ಅಂದ್ರೆ ಪ್ರೋಟಾನ್ ಎಷ್ಟಿದೆ ಅದಕ್ಕಿಂತ ಜಾಸ್ತಿ, ಒಂದು ಜಾಸ್ತಿ ಇಲೆಕ್ಟ್ರಾನ್ ಇದೆ ಅಂದಂಗಾಯ್ತಾ? ಈಗ ನೋಡಿ, 2 ಪ್ರೋಟಾನ್ ಇತ್ತು, 2 ನ್ಯೂಟ್ರಾನ್ ಇತ್ತು, ಇನ್ನೊಂದು ಇಲೆಕ್ಟ್ರಾನ್ ಹಾಕಿದಾಗ ಏನಾಯ್ತು? ಇದು ಮೈನಸ್ ಚಾರ್ಜ್ ಆಯ್ತು. ಅದೇ ತರ ಒಂದು ಋಣ ಅಯಾನ್ ಅನ್ನು ಹೊಂದಿರುವ ಧಾತುವಿನಲ್ಲಿ 18 ಇಲೆಕ್ಟ್ರಾನ್ ಇದೆ. ಆ ಧಾತುವಿನ ಪರಮಾಣು ಸಂಖ್ಯೆ ಎಷ್ಟು? ಹಾಗಿದ್ರೆ ಆ ಧಾತುವಿನಲ್ಲಿ ಪ್ರೋಟಾನ್ ನ ಸಂಖ್ಯೆಯನ್ನ ಫೈಂಡ್ ಔಟ್ ಮಾಡಿ, ಸರಿನಾ? ಆ ಧಾತುವಿನಲ್ಲಿ ಪ್ರೋಟಾನ್ ನ ಸಂಖ್ಯೆಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ಎಕ್ಸ್ ಮೈನಸ್ ನಲ್ಲಿ 18 ಇಲೆಕ್ಟ್ರಾನ್ ಇದೆ, ಇಲೆಕ್ಟ್ರಾನ್ ಅಯಾನ್ ನಲ್ಲಿ ಎಷ್ಟಿದೆ? 18 ಇದೆ. ಹಾಗಿದ್ರೆ ಎಷ್ಟು ಎಕ್ಸ್ಟ್ರಾ ಇಲೆಕ್ಟ್ರಾನ್ ಆಯ್ತು? ಒಂದು ಎಕ್ಸ್ಟ್ರಾ ಇಲೆಕ್ಟ್ರಾನ್ ಆಯ್ತು. ಹಾಗಿದ್ರೆ ಅದರ ಪ್ರೋಟಾನ್ ಸಂಖ್ಯೆ ಎಷ್ಟಾಯ್ತು? 17 ಆಯ್ತಾ? 17 ಆಯ್ತಾ? ಹೌದು. ಹಾಗಾಗಿ ಪರಮಾಣು ಸಂಖ್ಯೆ ಕೂಡ 17 ಆಗತ್ತೆ. ಯಾಕೆಂದ್ರೆ ಒಂದು ನಾವು ತಟಸ್ಥ ಪರಮಾಣುವನ್ನ ಕನ್ಸಿಡರ್ ಮಾಡಿದಾಗ ಎಷ್ಟು ಇಲೆಕ್ಟ್ರಾನ್ ಇದೆ ಅಷ್ಟೇ ಪ್ರೋಟಾನ್ ಇರುತ್ತೆ. ಈಗ 17 ಇಲೆಕ್ಟ್ರಾನ್ ಇದ್ದಾಗ ಅದು ತಟಸ್ಥ ಇತ್ತು. 17 ಇಲೆಕ್ಟ್ರಾನ್ ಇದ್ದಾಗ ತಟಸ್ಥ ಇತ್ತು ಅಂದ್ರೆ ಪ್ರೋಟಾನ್ ಕೂಡ ಎಷ್ಟಿರ್ಬೇಕು? 18 ಪ್ರೋಟಾನ್ ಇರಬೇಕು. 17 ಪ್ರೋಟಾನ್ ಇದೆ ಅಂದ್ರೆ ಪರಮಾಣು ಸಂಖ್ಯೆ 17 ಇರುತ್ತೆ. ಥ್ಯಾಂಕ್ ಯು.